ಈ ಟಾಕ್ಸಿಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನನಗೆ ಒಂದು ಕಮೆಂಟ್ ಹಾಕಿದ್ರು. ಆ ಟೈಮಲ್ಲಿ ನನಗೆ ಡೇಟಾ ಇರಲಿಲ್ಲ. ಸೊ ಇವಾಗ ನಮಗೆ ಡೇಟಾ ಸಿಕ್ಕಿದೆ. ಅಂದರೆ ಈಗ ಒಂದು 2-3 ಡೇಸಿಂದ ಪರ್ ಅವರ್ಗೆ ಎಷ್ಟು ಟಿಕೆಟ್ಸು ಬುಕ್ ಆಗ್ತಿದೆ ಅನ್ನೋದ್ರ ಮೇಲೆ ಈ ಟಾಕ್ಸಿಕ್ಕು ಓವರ್ ಆಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಎಷ್ಟು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಬ್ಬ ಕನ್ನಡಿಗನಾಗಿ ಪಕ್ಕಕ್ಕಿಟ್ಟು, ಒಂದು ಇಮೋಷನಲ್ ಆಂಗಲ್ ಇಂದನೂ ಪಕ್ಕಕ್ಕಿಟ್ಟು, ನಮ್ಮ ಹೆಮ್ಮೆ ನಮ್ಮ ಯಶ್ ಅನ್ನೋದನ್ನು ಪಕ್ಕಕ್ಕಿಟ್ಟು, ಒಬ್ಬ ಪ್ಯೂರ್ ಮ್ಯಾಥಮೆಟಿಷಿಯನ್ ಆಗಿ ಈ ಟಾಕ್ಸಿಕ್ ಎಷ್ಟು ಕಲೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತೀನಿ. ಇದರಲ್ಲಿ ನಾನು 4 ಥರ ಸಿನೇರಿಯೋ ತೊಗೊಂಡಿದ್ದೀನಿ. ನೀವು ಇಲ್ಲಿ ಕೆಳಗಡೆ ನೋಡ್ಬೋದು. ಒಂದು ವರ್ಸ್ಟ್ ಕೇಸ್ ಆದರೆ ಏನಾಗತ್ತೆ, 2ನೇದು ಆವ್ರೇಜು, 3ನೇದು ಗುಡ್ಡು, 4ನೇದು ದಿ ಬೆಸ್ಟ್ ಆದರೆ ಎಷ್ಟು ಕಲೆಕ್ಷನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ ನೋಡಿ, ಒಂಥರ ಮಜಾ ಬರುತ್ತೆ. ಗ್ರಾಫ್ಸ್ ಎಲ್ಲ ಇದೆ, ಸ್ಕಿಪ್ ಮಾಡಕ್ ಹೋಗ್ಲೇಬೇಡಿ. ಅಟ್ ಪ್ರೆಸೆಂಟ್ ಅಲ್ಲಿ ನನಗೆ ಡೇಟಾ ಸಿಕ್ಕಿರೋದು ಆಗಸ್ಟ್ 23 ಅಂದರೆ ಸಂಡೇ 5 ಗಂಟೆ ಅಷ್ಟೊತ್ತಿಗೆ ಎಷ್ಟು ಬುಕ್ಕಿಂಗ್ ಆಗಿದೆ ಅನ್ನೋ ಆ ಡೇಟಾ ಇಟ್ಕೊಂಡು ಎಷ್ಟು ಟಿಕೆಟ್ಸ್ ಸೋಲ್ಡ್ ಆಗ್ಬೋದು ಅನ್ನೋದ್ರ ಬಗ್ಗೆನೂ ಪ್ರಿಡಿಕ್ಷನ್ಸ್ ಇದೆ. ನೆಕ್ಸ್ಟ್ ಬಿಫೋರ್ ರಿಲೀಸ್ ವರ್ಗು ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲಿ ಎಷ್ಟು ಕಲೆಕ್ಷನ್ ಆಗ್ಬೋದು, ಪ್ಲಸ್ ಆಫ್ಟರ್ ರಿಲೀಸ್ನು ಓವರ್ ಆಲ್ ಲೈಫ್ ಟೈಮಲ್ಲೂ ಎಷ್ಟು ಕಲೆಕ್ಷನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿ ಅನಾಲಿಸಿಸ್ ಮಾಡಿದ್ದೀನಿ. ಇದಿಷ್ಟು ಈಗ ನಮ್ಮ ಬುಕ್ಕಿಂಗ್ ಆಗ್ತಾ ಇರೋದು ಈ ಕರ್ನಾಟಕ ಮತ್ತು ಮುಂಬೈ ರೀಜನಲ್ಲಿ ಮಾತ್ರ. ಯಾಕೆಂತ ಹೇಳಿದ್ರೆ ನಿನ್ನೆ ಬುಕ್ ಮೈ ಶೋ ಅಲ್ಲಿ ನೋಡಿದಾಗ ಆ್ಯಂಡ್ ಇವತ್ತು ಬುಕ್ ಮೈ ಶೋ ಅಲ್ಲೂ ನೋಡಿದಾಗೂ ನಮಗೆ ಈ ತೆಲುಗು, ತಮಿಳ್ ಮತ್ತು ಮಲಯಾಳಂ ಬೆಲ್ಟಲ್ಲಿ ಟಿಕೆಟ್ಸ್ ಇಲ್ಲ. ಸೊ ಅದ್ರದ್ದೇನಾದ್ರು ಬುಕ್ಕಿಂಗ್ಸ್ ಓಪನ್ ಆಯಿತು ಅಂತ ಹೇಳಿದರೆ ಈಗ ನಾನು ಪ್ರಿಡಿಕ್ಟ್ ಮಾಡಿರೋದ್ರಲ್ಲಿ ವೇರಿಯೇಷನ್ಸ್ ಕಾಣುತ್ತೆ. ಸೊ ಬನ್ನಿ, ಈ ಮೇಲ್ಗಡೆ ಹೇಳಿರೋ ಎಲ್ಲ ಪಾಯಿಂಟ್ಸನ್ನು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಫಸ್ಟ್ ಡೀಟೇಲು, ಇವಾಗ ಈ ಗ್ರಾಫ್ ನೋಡಿ. ಈ ಎಕ್ಸ್ ಆಕ್ಸಿಸ್ ಅಲ್ಲಿ, ಸೊ ಈ ಆಗಸ್ಟ್ 21 ಅಲ್ಲಿ ನಮಗೆ ಬುಕ್ ಮೈ ಶೋ ಅಲ್ಲಿ ಓಪನ್ ಆಗಿದ್ದು. ಆ್ಯಂಡ್ ಲಾಸ್ಟ್ ವರ್ಗು ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ ನಮಗೆ ಆಗಸ್ಟ್ 25 ವರೆಗೂ ಇದೆ. ಯಾಕೆ ಅಂತ ಹೇಳಿದ್ರೆ 26 ರಿಲೀಸ್ ಆಗ್ತಾ ಇದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ನಮಗೆ ವೈ ಆಕ್ಸಿಸ್ ಅಲ್ಲಿ ನೋಡಿ, ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್, ಲಕ್ಷದಲ್ಲಿ ಪರ್ ಡೇ ಎಷ್ಟು ಸೋಲ್ಡ್ ಔಟ್ ಆಗ್ತಾ ಇದೆ ಟಿಕೆಟ್ಸು ಅಂತ. 0 ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ 3 lakh, 6 lakh, 9 lakh, 12 lakh ವರೆಗೂ ಇದೆ. ಫಸ್ಟ್ ಡೇ ಅಬ್ಸರ್ವ್ ಮಾಡಿ ನಮಗೆ ಅರೌಂಡ್ 3 lakhs ತನಕ ನಮಗೆ ಸೋಲ್ಡ್ ಔಟ್ ಆಗಿದೆ. ಸೊ ಈಗ ನನಗೆ ಸಿಕ್ಕಿರೋ ಡೇಟಾ ಪ್ರಕಾರ ಅಂದರೆ ಇವತ್ತು 5 ಗಂಟೆ ಅಷ್ಟೊತ್ತಿಗೆ ಅರೌಂಡ್ 5 lakhs ತನಕ ಟಿಕೆಟ್ ಬುಕ್ಕಿಂಗ್ ಆಗಿದೆ. ನಿಮಗೆ ಈ ಸರ್ಕಲ್ಸಲ್ಲಿ ಹೇಳಬೇಕು ಅಂತ ಹೇಳಿದರೆ 1 2 3 4 5 6 ಓಕೆ, 6th ಪಾಯಿಂಟ್ ಅಂತ ನೀವು ಅಂದ್ಕೊಳ್ಳಿ. ನಂದು ಕ್ಯಾಲ್ಕುಲೇಷನ್ನು 25th ವರೆಗೂ ಏನು ಅಂತ ಹೇಳಿದರೆ ಅರೌಂಡ್ 9 lakhs ವರೆಗೂ ಈ ಟಿಕೆಟ್ಸ್ ಸೋಲ್ಡ್ ಆಗ್ಬೋದು ಅನ್ನೋದು ನಂದು ಪ್ರಿಡಿಕ್ಷನ್. ನೆಕ್ಸ್ಟ್ ಡೀಟೇಲು, ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಅಗೇನ್ ನಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ನಮಗೆ ಡೇಸ್ ಇದೆ, ವೈ ಆಕ್ಸಿಸ್ ಅಲ್ಲಿ ಟಿಕೆಟ್ಸ್ ಬದಲು ನಮಗೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದೆ. ಸೊ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಇವಾಗ ನಿಮಗೆ ಈ 6th ಪಾಯಿಂಟ್ ನೋಡಿದ್ರೆ ನಮಗೆ ಅರೌಂಡ್ 23rd ಇವತ್ತು 5 ಗಂಟೆ ಅಷ್ಟೊತ್ತಿಗೆ ಅರೌಂಡ್ ನಮಗೆ 19-20 crores ತನಕ ಇದೆ. ಆಮೇಲೆ ಬಿಫೋರ್ ರಿಲೀಸ್ ವರ್ಗು ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳಿದ್ರೆ ಅರೌಂಡ್ 36 crore ವರೆಗೂ ಕಲೆಕ್ಷನ್ ಅಂತಿದೆ. ನಾನು ಇಮೋಷನಲ್ ಆಂಗಲ್ ಇಂದ ಬಿಟ್ಟು ಆಸ್ ಪರ್ ಡೇಟಾ ನಾನು ಮಾತಾಡ್ತಾ ಇದ್ದೀನಿ. ಬಟ್ ನಮಗೆ ನಾವು ಬ್ಲಾಕ್ ಟಿಕೆಟ್ಸ್ ನಾವು ಇದನ್ನ ಇನ್ಕ್ಲೂಡ್ ಮಾಡಿದ್ರೆ, ನಾನು ಬ್ಲಾಕ್ ಟಿಕೆಟ್ಸ್ ಬಗ್ಗೆ ನಾನೇ ಹೇಳಿದ್ದೆ. ಏನಂತ ಹೇಳಿದ್ರೆ ಈ ಥಿಯೇಟರ್ ಅಲ್ಲಿ ಒಂದು 30-40 ಸೀಟ್ಸ್ ನ ಉಳಿಸ್ಕೊಂಡಿರ್ತಾರೆ. ಅದನ್ನ ನಮಗೆ 500 ರೂಪಾಯಿ ಟಿಕೆಟ್ ಪ್ರೈಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಮಾಡ್ಕೊಂಡು ಅದನ್ನ 1000 ರೂಪಾಯಿಗೂ ಮಾಡ್ಬೋದು, 2 ಮಾಡ್ಬೋದು, 5000 ಮಾಡ್ಬೋದು. ಆ ಬುಕ್ಕಿಂಗ್ ರೇಟ್ಸ್ ನಾವು ತಗೊಂಡ್ರೆ ಬಿಫೋರ್ ರಿಲೀಸು ನನ್ನ ಪ್ರಿಡಿಕ್ಷನ್ ಪ್ರಕಾರ ಆಲ್ಮೋಸ್ಟ್ ಅರೌಂಡ್ ಇದು ಇಲ್ಲಿ ನೋಡ್ಬೋದು ಅರೌಂಡ್ 55 to 56 crores ಬರ್ತಾ ಇದೆ. ಈಗ ನಮಗೆ ಈ KGF ಚಾಪ್ಟರ್ 2ಗೆ ಮತ್ತೆ ಈ ಟಾಕ್ಸಿಕ್ಗೆ ಟಿಕೆಟ್ಸ್ ಸೇಲ್ ಎಷ್ಟಾಗಿದ್ರ ಬಗ್ಗೆ ಅನ್ನ ಕಂಪ್ಯಾರಿಸನ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು KGF 2 ಅಲ್ಲಿ ನಮಗೆ ಆಲ್ಮೋಸ್ಟ್ ಅರೌಂಡ್ 24-25 lakhs ಟಿಕೆಟ್ಸ್ ಸೇಲ್ ಆಗಿದೆ. ಇವಾಗ ನೀವು ನೋಡಿದ ತಕ್ಷಣ ನಿಮಗೆ ಹ್ಯೂಜ್ ಡಿಫ್ರೆನ್ಸ್ ಬಂದ್ಬಿಡತ್ತೆ. ಓಕೆ, ಗಾಬರಿ ಆಗಕ್ಕೆ ಹೋಗ್ಬೇಡಿ. ನಾನು ಬೇರೆ ಮೂವಿದೆಲ್ಲ ಡೇಟಾಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫಸ್ಟ್ ಸ್ಟ್ಯಾಂಡ್ ಆಗೋದು ಬಾಹುಬಲಿ 2 ಬಿಫೋರ್ ರಿಲೀಸು ಅರೌಂಡ್ 34-35 lakhs ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಅದ್ರ ನೆಕ್ಸ್ಟ್ KGF ಚಾಪ್ಟರ್ 2 ಬರುತ್ತೆ, ಅರೌಂಡ್ 26-27 lakhs ಬರ್ತಿದೆ. ನೆಕ್ಸ್ಟ್ RRR, ನೆಕ್ಸ್ಟ್ ಪುಷ್ಪ 2, ನೆಕ್ಸ್ಟ್ ಅನಿಮಲ್, ನೆಕ್ಸ್ಟ್ ಪಠಾಣ್ ಆದಮೇಲೆ ಈ ಟಾಕ್ಸಿಕ್ದು ಪ್ರೊಜೆಕ್ಟೆಡ್ ಸೋಲ್ಡ್ ಔಟ್ ಇದೆ ಅಂತೇಳಿ ಅರೌಂಡ್ 9 lakhs ಇದೆ. ನಮಗೆ ಇದ್ರ ಕೆಳಗೆ ನಮಗೆ ಇಲ್ಲಿ ನೋಡ್ಬೋದು ನಮಗೆ ಜವಾನ್ ಬರ್ತಾ ಇದೆ. ಜ್ಞಾಪಕ ಇರಲಿ, ಜವಾನು 1000+ crore ಕಲೆಕ್ಷನ್ ಮಾಡಿದೆ. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ತರ ಬ್ರೇಕ್ ಡೌನ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಡೀಟೈಲು, ಇದುವರೆಗೂ ನಾನು ಹೇಳಿರೋ ಎಲ್ಲ ಮೇಜರ್ ಫಿಲ್ಮ್ಸು ಇಂಡಿಯಾದಲ್ಲಿ ಗ್ರಾಸ್ ಕಲೆಕ್ಷನ್ಸ್ ಎಷ್ಟು ಮಾಡಿದೆ ಅಂತ. ಈ ಗ್ರಾಸ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು. ಫಸ್ಟ್ ಸ್ಟ್ಯಾಂಡ್ ಔಟ್ ಆಗೋದು ಪುಷ್ಪ 2, ನಮಗೆ ಅರೌಂಡ್ 1500 crores ತನಕ ಬಂದಿದೆ. ಅದ್ರ ನೆಕ್ಸ್ಟ್ ಬಾಹುಬಲಿ 2,
ಅದ್ರ ನೆಕ್ಸ್ಟ್ KGF ಚಾಪ್ಟರ್ 2, ಅದ್ರ ನೆಕ್ಸ್ಟ್ RRR, ಅದ್ರ ನೆಕ್ಸ್ಟ್ ಜವಾನು, ಅದ್ರ ನೆಕ್ಸ್ಟ್ ಅನಿಮಲ್, ಅದ್ರ ನೆಕ್ಸ್ಟ್ ಪಠಾಣು. ಈ KGF ಚಾಪ್ಟರ್ 2 ಅಲ್ಲಿ ನೋಡ್ಬೋದು, ಈ ಕರ್ಸರ್ ನ ಕೆಳಗೆ ತಗೊಂಬಂದ್ರೆ ಅರೌಂಡ್ 1000 to 1100 crores ಕಲೆಕ್ಷನ್ ಮಾಡಿದೆ ಇಂಡಿಯಾದಲ್ಲಿ. ನಾನು ಹೇಳ್ತಾ ಇರೋದು ಹಾಗೆ ನಾವು ಓವರ್ಸೀಸಿಗೆ ಹೋದ್ರೆ ಜವಾನ್ ಫಸ್ಟ್ ಅಲ್ಲಿ ಬರುತ್ತೆ, ಅರೌಂಡ್ 430-420 crores ಬರ್ತಾ ಇದೆ. ಅದ್ರ ಕೆಳಗೆ ಪಠಾಣ್, ಅದ್ರ ನೆಕ್ಸ್ಟ್ ಬಾಹುಬಲಿ 2, RRR, ಪುಷ್ಪ 2, ಅನಿಮಲ್, ಮತ್ತೆ ಲಾಸ್ಟ್ KGF ಚಾಪ್ಟರ್ 2 ಬರ್ತಾ ಇದೆ. ಅರೌಂಡ್ 200 crores ಏನೋ ಮಾಡಿದೆ ಓವರ್ಸೀಸ್ ಅಲ್ಲಿ. ಇದು ನನಗೆ ಸಿಕ್ಕಿರೋ ಡೇಟಾ ಪ್ರಕಾರ. ಇವೆರಡನ್ನು ಮರ್ಜ್ ಮಾಡಿದ್ರೆ ಅಂದ್ರೆ ಇಂಡಿಯಾ ಗ್ರಾಸ್ ಕಲೆಕ್ಷನ್ ಪ್ಲಸ್ ಓವರ್ಸೀಸ್ ಇವೆರಡು ಮರ್ಜ್ ಮಾಡಿ ನಮಗೆ ಈ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಬಾಹುಬಲಿ 2 ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನಮಗೆ 1800 crores ಬರ್ತಾ ಇದೆ. ಸೆಕೆಂಡ್ ಅಲ್ಲಿ ನಮಗೆ ಪುಷ್ಪ 2 ಬರ್ತಿದೆ, ಆಮೇಲೆ ನಮಗೆ RRR, ಆಮೇಲೆ ನಮಗೆ KGF ಚಾಪ್ಟರ್ 2 ಬರ್ತಾ ಇದೆ. ಅದ್ರ ನೆಕ್ಸ್ಟ್ ನಮಗೆ ಜವಾನು, ಅದ್ರ ನೆಕ್ಸ್ಟ್ ಪಠಾಣು, ಲಾಸ್ಟ್ ಗೆ ನಮಗೆ ಅನಿಮಲ್ ಬರ್ತಾ ಇದೆ. ಈ ಅನಿಮಲ್ ಅರೌಂಡ್ 900 crores ಮಾಡಿದೆ. ನೆಕ್ಸ್ಟ್ ಡೀಟೈಲು ಇವಾಗ ನಮಗೆ ಟಾಕ್ಸಿಕ್ ಅಲ್ಲಿ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳಿದ್ರೆ ನಮಗೆ ಲೈಫ್ ಟೈಮ್ ಕಲೆಕ್ಷನ್ ಅಂತಲ್ಲ. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಏನ್ ಹೇಳ್ತಾ ಇದೆ, ಮೊದಲನೇದು ಅಂತ ಹೇಳಿದ್ರೆ ನಮಗೆ ಸ್ಟ್ರಾಂಗ್ ಓಪನಿಂಗ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದೆ, ನೋ ಡೌಟ್. ಎರಡನೇದು ಕರ್ನಾಟಕದಲ್ಲಿ ಪಕ್ಕ ಮಾರ್ಕೆಟ್ ಸಖತ್ತಾಗಿ ಓಪನ್ ಆಗಿದೆ. ಮೂರನೇದು ಹಿಂದಿ ಬೆಲ್ಟ್ ಅಲ್ಲೂ ನಿಧಾನಕ್ಕೆ ಗ್ರೋ ಆಗ್ತಾ ಇದೆ ಟ್ರೆಂಡ್. ಬಟ್ ನಮಗೆ 1000+ crore ಕಲೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಹಿಂದಿ ಕರ್ನಾಟಕ ಬೆಲ್ಟ್ ಬಿಟ್ಟು ಎಲ್ಲ ಕಡೆ ಬೆಲ್ಟ್ ಅಲ್ಲೂ ಇದು ಓಪನ್ ಆಗ್ಬೇಕು. ಹಂಗಾದ್ರೆ ಮಾತ್ರ ನಮಗಿದು ವರ್ಕೌಟ್ ಆಗತ್ತೆ. ಇದು ಹೆಂಗಾಗತ್ತೆ ಅಂತ ಹೇಳಿದ್ರೆ ನಾನು ಇಟ್ಟಿರೋದು WOM, ವರ್ಡ್ ಆಫ್ ಮೌತ್ ಪವರ್ ಪ್ರಕಾರ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಈ 4 ಸಿನಾರಿಯೋ ಮಾಡ್ಕೊಂಡಿದೀನಿ ಅಂತ. ಈಗ ಪೋರಿಗೆ ಬಂದ್ರೆ ಸಿನಿಮಾ ಚೆನ್ನಾಗಿಲ್ಲ ನೋಡೋದ್ ಬೇಡ ಅಂತ ಹೇಳಿದ್ರೆ ಸ್ಟ್ರಾಂಗ್ ಓಪನಿಂಗ್ ತಗೊಳತ್ತೆ ವೀಕೆಂಡ್ ಅಲ್ಲಿ, ಆಮೇಲೆ ನೆಕ್ಸ್ಟ್ ವೀಕ್ ಡೇ ಮಂಡೇ ಸ್ಟಾರ್ಟ್ ಆಗಿದ ತಕ್ಷಣ ಬಾಕ್ಸ್ ಆಫೀಸ್ ಅಲ್ಲಿ ಬಿದೋಗ್ಬಿಡತ್ತೆ. ಎರಡನೇದು ಆವರೇಜ್, ಓಕೆ ಅಪ್ಪ ಒನ್ ಟೈಮ್ ನಾನು ವಾಚ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ಟ್ರಾಂಗ್ ಓಪನಿಂಗ್ ತಗೊಳತ್ತೆ, ಆಮೇಲೆ ಅದು ಒಂದು ವಾರದವರೆಗೂ ಸಸ್ಟೈನ್ ಆಗತ್ತೆ, ಆಮೇಲೆ ಎರಡನೇ ವಾರಕ್ಕೆ ಬಿದೋಗ್ಬಿಡತ್ತೆ. ಮೂರನೇದು ಗುಡ್, ಚೆನ್ನಾಗಿದೆ ನೀವು ಇದನ್ನ ಥಿಯೇಟರ್ ಅಲ್ಲಿ ನೋಡ್ಲೇಬೇಕು ಅನ್ನೋದು. ಸ್ಟ್ರಾಂಗ್ ಓಪನಿಂಗ್ ತಗೊಳತ್ತೆ, ಒಂದು 3-4 ವಾರದವರೆಗೂ ಸಸ್ಟೈನ್ ಆಗತ್ತೆ. ಎಕ್ಸಲೆಂಟ್ ಅಂತ ಹೇಳಿದ್ರೆ ಮಸ್ಟ್ ವಾಚ್ ಈ ಸಿನಿಮಾದಲ್ಲಿ ನೋಡ್ಲೇಬೇಕು ಅಂತ ಹೇಳಿದ್ರೆ 1.5-2 ತಿಂಗಳವರೆಗೂ ಸಸ್ಟೈನ್ ಆಗತ್ತೆ. ಈಗ ನಮ್ಗೆ ದುರಂಧರ್ 2 ತಗೊಳ್ಳಿ, KGF ಚಾಪ್ಟರ್ 2 ತಗೊಳ್ಳಿ, ಈ ತರ ಆಗತ್ತೆ. ಪ್ಲಸ್ ಇದು ಯಾವಾಗ ಎಕ್ಸಲೆಂಟ್ ಅಂತ ಹೇಳಿದ್ರೆ ಹಿಂದಿ ಕರ್ನಾಟಕ ಬೆಲ್ಟ್ ಬಿಟ್ಟು ಆಲ್ ಓವರ್ ಇಂಡಿಯಾ ಎಕ್ಸ್ಪ್ಲೋರ್ಡ್ ಆದಾಗ ಮಾತ್ರ ಇದು. ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ಟಾಕ್ಸಿಕ್ ಎಲ್ಲೆಲ್ಲೆಲ್ಲೆಲ್ಲಿ ಪ್ಲೇಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಗ್ರಾಫ್ ಹಾಕಿದೀನಿ ನೋಡಿ. ಇದು ಇಂಡಿಯಾ ಗ್ರಾಸ್ ಮಾತ್ರ ನಾನು ಹೇಳ್ತಾ ಇರೋದು. ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಮಗೆ 300 crores ಅಲ್ಲಿ ನಿಂತೋಗುತ್ತೆ. ಆವರೇಜ್ ಅಂತ ಹೇಳಿದ್ರೆ ಟಾಕ್ಸಿಕ್ ಇಲ್ಲ ನಮ್ ಕೆಳಗಡೆ ಬಾಟಮ್ ಅಲ್ಲಿ ನೋಡಿ, ಸೆಕೆಂಡ್ ಬಾಟಮ್ ಇಂದ ಬಂತು ಅಂತ ಹೇಳಿದ್ರೆ ಆವರೇಜ್ ಆಯ್ತು ಅಂತ ಹೇಳಿದ್ರೆ ಅರೌಂಡ್ 500 crores ಬಂದು ನಿಲ್ಲತ್ತೆ. ಗುಡ್ ಆಯ್ತು ಅಂತ ಹೇಳಿದ್ರೆ ನಮಗೆ ಜವಾನ್ ಮೇಲ್ಗಡೆ ನೋಡಿ ಇಲ್ಲಿ ಟಾಕ್ಸಿಕ್ ಗುಡ್ ಅಂತಿದೆ. ಇಲ್ಲಿ ನಮ್ಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಅರೌಂಡ್ 800 crores ವರೆಗೂ ಕಲೆಕ್ಷನ್ ಮಾಡುತ್ತೆ. ದಿ ಬೆಸ್ಟ್ ಅಂತ ಹೇಳಿದ್ರೆ ಇಂಡಿಯಾದಲ್ಲೇನೆ ಅರೌಂಡ್ ನನ್ನ ಪ್ರಕಾರ 1000-1100 crores ವರೆಗೂ ರೀಚ್ ಆಗತ್ತೆ. ಜ್ಞಾಪಕ ಇಟ್ಕೊಳ್ಳಿ, ನನಗೆ ಸಿಕ್ಕಿರೋ ಡೇಟಾ ಪ್ರಕಾರ ಮಾತ್ರ ಇದನ್ನ ನಾನು ಅನಾಲಿಸಿಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಓವರ್ಸೀಸಿಗೆ ಬಂದ್ರೆ ಟಾಕ್ಸಿಕ್ ವರ್ಸ್ಟ್ ಕಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅರೌಂಡ್ 140 crores ವರೆಗೂ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಯಶೋರ್ ಇದನ್ನ ಪ್ಯಾನ್ ವರ್ಲ್ಡ್ ಮಾಡಬೇಕು ಅಂತ ಹೋಗ್ತಾ ಇರೋದು. ಆವರೇಜ್ ಆಯ್ತು ಅಂತ ಹೇಳಿದ್ರೆ ಅರೌಂಡ್ ನಮಗೆ 200 crores ನಿಂತ್ಕೊಳ್ಳುತ್ತೆ. ಗುಡ್ ಆಯ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ಕೆಳಗಡೆ ಬಂದ್ರೆ ಅರೌಂಡ್ 300-310 crores ಕಲೆಕ್ಷನ್ ಮಾಡುತ್ತೆ. ದಿ ಬೆಸ್ಟ್ ಆಯ್ತು ಅಂತ ಹೇಳಿದ್ರೆ ಹತ್ತತ್ರ ನಮಗೆ ಜವಾನ್ ತನಕ ಹೋಗುತ್ತೆ, ಅಂದ್ರೆ ಅರೌಂಡ್ 400 crores ವರೆಗೂ ಕಲೆಕ್ಷನ್ ಮಾಡುತ್ತೆ. ನಾವು ಇವೆರಡೂ ಕಂಬೈನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಟಾಕ್ಸಿಕ್ ವರ್ಸ್ಟ್ ಆಯ್ತು ಅಂತ ಹೇಳಿದ್ರೆ ನಮಗೆ 535 crores ಕಲೆಕ್ಷನ್ ಮಾಡುತ್ತೆ. ಆವರೇಜ್ ಆಯ್ತು ಅಂತ ಹೇಳಿದ್ರು ಅರೌಂಡ್ 805 ವರೆಗೂ ಕಲೆಕ್ಷನ್ ಮಾಡುತ್ತೆ. ಗುಡ್ ಆಯ್ತು ಅಂತ ಹೇಳಿದ್ರೆ 1135 crores ಕಲೆಕ್ಷನ್ ಮಾಡುತ್ತೆ. ದಿ ಬೆಸ್ಟ್ ಆಯ್ತು ಅಂತ ಹೇಳಿದ್ರೆ 1560 crore ಕಲೆಕ್ಷನ್ ಮಾಡುತ್ತೆ ಟಾಕ್ಸಿಕ್. ಇದಿಷ್ಟು ನನ್ನ ಅನಾಲಿಸಿಸ್. ಲಾಸ್ಟ್ ಡೀಟೈಲು, ಇದುವರೆಗೂ ನನ್ನ ಅನಾಲಿಸಿಸ್ ಅಂಡ್ ಪ್ರಿಡಿಕ್ಷನ್ ಮಾಡಿರೋದಲ್ಲಿ ದಿ ಬೆಸ್ಟ್ ಅಂದ್ರೂ ಅದು 3rd ಪ್ಲೇಸಿಗೆ ಬಂದು ಕೂತ್ಕೊಳ್ಳುತ್ತೆ. ಗುಡ್ ಅಂತ ಹೇಳಿದ್ರು ಅದು 7th ಪೊಸಿಷನ್ಗೆ ಬಂದು ಕೂತ್ಕೊಳ್ಳುತ್ತೆ. ಈ ನಂಬರ್ಸ್ ನೋಡಿದ್ರೆ ನಮ್ಮ ಕನ್ನಡಿಗರಿಗೆ ಒಂಥರ ಬೇಜಾರಾಗ್ತಾ ಇರತ್ತಲ್ವಾ. ಬಟ್ ನೀವು ನನಗೆ ಕೇಳಿದ್ರೆ ಯಾವ ಥರ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ನನಗೆ ತುಂಬಾ 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 ಖುಷಿ ಇದೆ. ಆ್ಯಂಡ್ ನಾನು ಪ್ರೌಡ್ ಆಫ್ ಯಶ್ ಆಲ್ಸೋ. ಯಾಕೆಂತ ಹೇಳಿದ್ರೆ ನಮಗೆ 3rd and 5th ಪೊಸಿಷನ್ಗೆ ಬಂತು ಅಂತ ಹೇಳಿದ್ರು ನಮಗೆ 1000+ crore ಕಲೆಕ್ಷನ್ ಮಾಡ್ತಾ ಇದೆ. ನಮಗೆ KGF ಚಾಪ್ಟರ್ 2 ಬಿಟ್ರೆ ಕನ್ನಡ ಸಿನಿಮಾ 1000 crore ದಾಟೇ ಇಲ್ಲ. ಅಂಡ್ ಯಶ್ ಅವ್ರದ್ದು ಕನ್ಸಿಸ್ಟೆಂಟ್ಲಿ ನೆಕ್ಸ್ಟ್ ಫಿಲಮ್ಗೆ ಅದನ್ನ 1000+ crore ರೀಚ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಮಗೆ ಕನ್ನಡದ ಹೆಮ್ಮೆನೆ. ಇದಕ್ಕೆ ನೀವು ಸ್ಯಾಟಿಸ್ಫೈ ಆಗಿ. ನಿಮಗೆ ಏನ್ ಅನ್ಸುತ್ತೆ ಈ ಪ್ರಿಡಿಕ್ಷನ್ ಅನಾಲಿಸಿಸ್, ಈ ಟಾಕ್ಸಿಕ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಇಂಡಿಯಾದಲ್ಲಿ, ಓವರ್ಸೀಸ್ ಅಲ್ಲಿ ಮತ್ತೆ ವರ್ಲ್ಡ್ ವೈಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಈ ಮ್ಯಾಥಮೆಟಿಕಲ್ ವಿಡಿಯೋ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇನ್ನೂ ಈ ತರ ಕಂಟೆಂಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್
ನಿಮ್ಮನೆ ಪಕ್ಕದ ಮನೆ ಹುಡುಗ